ಒಂದು ದೊಡ್ಡ ನಿಶಬ್ದವಾದ ದಟ್ಟ ಅಡವಿಯಲ್ಲಿ ಒಬ್ಬ ಸನ್ಯಾಸಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ದಾರಿಯಲ್ಲಿ ಒಂದು ಪೊದೆಗೆ ಬೆಂಕಿ ಬಿದ್ದಿರುತ್ತೆ. ಅಲ್ಲಿ ಒಂದು ಚೇಳು ಬೆಂಕಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಆಗ ಸನ್ಯಾಸಿಗೆ ಅದರ ಮೇಲೆ ಕರುಣೆ ಉಂಟಾಗಿ ಕೈ ಹಾಕಿ ತಕ್ಷಣವೇ ಆ ಚೇಳನ್ನೆತ್ತಿ ಹೊರಗೆ ಹಾಕಿಬಿಟ್ಟ. ಅಷ್ಟರಲ್ಲಿ ಚೇಳು ಹೆದರಿ ಅವನನ್ನು ಕೊಂಡಿಯಿಂದ ಕುಟಿಕೆ ಬಿಡ್ತು. ಸನ್ಯಾಸಿಗೆ ನೋವಾಯಿತು. ಏನಾದರೂ ಸೊಪ್ಪು ಹರಿದು ಹಚ್ಚಿ ಗುಣಪಡಿಸಿಕೊಳ್ಬಹುದು ಅಂದ್ಕೊಂಡು ಚೇಳು ಏನು ಮಾಡ್ತಿದೆ ಅಂತ ನೋಡ್ದ. ಅದು ತನ್ನ ಕೊಂಡಿಯನ್ನೆತ್ಕೊಂಡು ಪಕ್ಕಪಕ್ಕನೆ ಸರಸರನೆ ಓಡ್ತಾ ಬಂದು ಬಂಡೆ ಒಳಗೆ ಹೋಯಿತು. ಅದರ ಅಡಿಯ ಮಣ್ಣನ್ನು ತನ್ನ ಚಿಮುಟುಗಳಂತಿರುವ 2 ಮುಂಗೈಗಳಿಂದ ಬಗೆದು ತನ್ನ ಬಾಲದ ಕಡೆಗೆ ತಳ್ಳಿತು. ಒಂದೆರಡು ಕ್ಷಣಗಳಲ್ಲಿ ತನ್ನ ಮೈ ಹಿಡಿಸುವಂತಹ ಬಿಲವನ್ನು ಮಾಡಿಕೊಂಡು ಒಳಗಡೆ ತೂರಿ ಏಕಾಂತದಲ್ಲಿ ಕಣ್ಣು ಮುಚ್ಚಿ ಕೂತು ಬಿಡ್ತು. ಚೇಳಿನ ಸ್ವಭಾವವೇ ಹಾಗೆ, ಅದಕ್ಕೆ ಯಾರ ಸಹವಾಸವೂ ಸರಿ ಹೋಗೋದಿಲ್ಲ. ಸನ್ಯಾಸಿಯು ಕಿರುನಗೆ ನಗುತ್ತಾ ಬೆರಳಿಗೆ ಔಷಧಿಯನ್ನ ಮಾಡಿ ಹಚ್ಕೊಳ್ಳೋದಕ್ಕೆ ಹೊರಟು ಹೋಗ್ತಾನೆ.